ಈ ಥರ ದುರಂತ ಯಾರ ಮನೆಯಲ್ಲೂ ಆಗಬಾರದು ರೀ. ಒಂದೇ ದಿನ 7 ಜನ ಎಲ್ಲ 18 ವರ್ಷ ಒಳಗಿರ್ತಕ್ಕಂಥ ಹುಡುಗರು ಸತ್ತು ಹೋಗಿರೋದಿಲ್ಲಿ. ಒಬ್ಬನಿಗೆ ಮಾತ್ರ 18 ವರ್ಷ, ಉಳಿದವರೆಲ್ಲರೂ 17 ವರ್ಷ. ಏನೊಂದು SLC ಮುಗಿಸಿ ಫಸ್ಟ್ PUCನೋ ಸೆಕೆಂಡ್ PUCನೋ ಹಂತ ದಾಟ್ಕೊಂಡಿರ್ತಾರಷ್ಟೇ. ಆ ವಯಸ್ಸಿನ ಹುಡುಗರು ಇವರೆಲ್ಲರೂ ಕೂಡ 7 ಜನ ಸತ್ತು ಹೋಗಿದ್ದಾರೆ ಒಂದು ಕೇಸಲ್ಲಿ. CCTVಯಲ್ಲಿ ಸರಿಯಾಗಿದೆ ಈ ಕಾರು ಹೋಗುವಂಥ ದೃಶ್ಯ. ಜಾಲಿ ರೈಡ್. ಈ ಹೊಸಕೋಟೆ ಕಡೆ ಈ ಹುಡುಗರೆಲ್ಲ ಹೋಗಿದ್ದಾರೆ. ಮನೆ ಬಿಟ್ಟಿರೋದು ನೋಡಿದ್ರೆ ಬೆಳಗಿನ ಜಾವ 3 ಗಂಟೆ. ಸಾಮಾನ್ಯವಾಗಿ ಈ ಬೆಂಗಳೂರಲ್ಲಿ ಇದೊಂದು ಟ್ರೆಂಡ್ ಶುರುವಾಗಿದೆ ಇದೀಗ. ಏನಂದರೆ ಹೊಸಕೋಟೆ ಕಡೆಗೆ ಬಿರಿಯಾನಿ ಸಿಗುತ್ತೆ, ಅಲ್ಲಿ ಯಾವುದೋ ಪುಲಾವ್ ಕೊಡ್ತಾರೆ, ದೊಡ್ಡ ಕ್ಯೂ ಇರುತ್ತಂತೆ ಅಂತೇಳಿ ಒಂದು ಕ್ರೇಜ್ ಶುರುವಾಗ್ಬಿಟ್ಟು ಏನಾಗಿದೆ, ಇವರೆಲ್ಲರೂ ಈಗ ಬೆಂಗಳೂರಿನ ಯಾವುದೇ ಕಾರ್ನರಿಂದ ಹೊಸಕೋಟೆಗೆ ಹೋಗಬೇಕು, ನಾವು ಬೆಳಗಿನ ಜಾವ 3 ಗಂಟೆಲಿ ಹೋಗಬೇಕು ಅಂದರೆ ತುಂಬ ಟ್ರಾಫಿಕ್ ಇರಲ್ಲ. ಆಗ ಹಬ್ಬಬ್ಬ ಅಂದರೆ 1 ರಿಂದ 1.5 ಗಂಟೆ ಅಂತ ಅಂದ್ಕೊಳ್ಳಿ, ಆ ಸ್ಪಾಟಿಗೆ ರೀಚ್ ಆಗಬಹುದು. 1.5 ಗಂಟೆ ರೀಚ್ ಆಗಬಹುದು. ಅಲ್ಲಿಗೆ ಅನೇಕರು ಹೋಗ್ತಾರೆ. ಈ ಹುಡುಗರು ಅಲ್ಲೇ ಹೋಗ್ತಿದ್ರವಳ ನಮಗೆ ಗೊತ್ತಿಲ್ಲ. ಆದರೆ ಆ ಕಾರು ಹೋಗುವಂಥ CCTV ಫುಟೇಜ್ ಒಂದು ಕಡೆ ನೋಡಿ. ಎಲ್ಲ ಹುಡುಗರು ನೋಡ್ರಿ, ಇವ್ರನ್ನ ಎಲ್ಲ 17 ವರ್ಷದ ಹುಡುಗರು, ಒಬ್ಬನಿಗೆ ಮಾತ್ರ 18 ವರ್ಷ ಇದರಲ್ಲಿ. ಜಾಲಿ ರೈಡ್ಗೆ ಅಂತ ಹೋಗಿರ್ತಕ್ಕಂಥ ಹುಡುಗರು. ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಯಾರ ಬಳಿಯೂ ಲೈಸೆನ್ಸ್ ಇಲ್ಲ ಇವ್ರ ಬಳಿಯಲ್ಲಿ. 18 ವರ್ಷ ಆಗಿದೆ ಅಂತ ಹೇಳ್ತಿದ್ದೀನಲ್ಲ, ಅವನ ಬಳಿಯೂ ಲೈಸೆನ್ಸ್ ಇಲ್ಲ ಇಲ್ಲಿ. ಲೈಸೆನ್ಸ್ ಇಲ್ದಿರ್ತಕ್ಕಂಥವ್ರು ತೊಗೊಂಡು ಹೋಗಿರೋ ಕಾರ್ ಯಾವುದು ಅಂದರೆ XUV 700 ಕಾರು. ಯಾರು ಕೊಟ್ಟರು, ಯಾರ ಜವಾಬ್ದಾರಿ ಇದು, ಪೇರೆಂಟ್ಸ್ ಏನು ಮಾಡ್ತಾಯಿದ್ರು ನೋಡಿ. ಈ ಕಾರು ಎಷ್ಟು ವೇಗದಲ್ಲಿ ಈ ಕಾರ್ ಅಪಘಾತವಾಗಿದ್ದರೆ ಈ ಪರಿ ನಜ್ಜುಗುಜ್ಜಾಗ ಸಾಧ್ಯ ಆಗಿರುತ್ತೆ ನೋಡಿ. ಇತ್ತೀಚಿನ ದಿನಗಳಲ್ಲೇ ಇಷ್ಟು ಭೀಕರವಾಗಿ ಒಂದು ನಜ್ಜುಗುಜ್ಜಾಗಿರ್ತಕ್ಕಂಥ ಕಾರನೇ ನಾವು ನೋಡಿಲ್ಲ ನಾವು. ಹಿಂದೆಯಿಂದ ಇಷ್ಟು ಸುಮಾರು ಕಾಣುತ್ತೆ ಈ ಕಾರು. ಮುಂದೆಯಿಂದ ನೋಡಿಬಿಟ್ರೆ ನೋಡಿದ ತಕ್ಷಣ ಹೇಳ್ಬೋದು ಯಾರೂ ಉಳಿದಿಲ್ಲ ಅಂತ. ಕಾರಲ್ಲಿದ್ದವರು 6 ಜನ, ಬೈಕಲ್ಲಿದ್ದವನೊಬ್ಬ. ಕ್ಯಾಂಟರ್ಗೆ ಗುದ್ದಿರೋದು. ಕ್ಯಾಂಟರ್, ಬೈಕ್ ಮತ್ತು ಈ ಕಾರು, ಇಷ್ಟು ವಾಹನಗಳ ಒಂದು ಸಂಘರ್ಷ ಇದು, ಒಂದು ಆಕ್ಸಿಡೆಂಟ್ ಇದು. ಹೊಸ ರೋಡು, ಹೊಸ ಹೈವೇ ಅಂಥೇಳಿ ಜಾಲಿ ರೈಡಿಗೆ ಯಾವ ಜಾಲಿ ರೈಡ್ ರೀ ಬೆಳಗಿನ ಜಾವ 3 ಗಂಟೆಯಲ್ಲಿ? 3 ಗಂಟೆಯಲ್ಲಿ ಜಾಲಿ ರೈಡು, ಒಂಥರ ಮಂಪರು ಟೈಮು. ಈ ಬೆಳಗಿನ ಜಾವ 2 ಗಂಟೆಯಿಂದ 5 ಗಂಟೆವರೆಗೂ ಎಂಥ ಡ್ರೈವರ್ ಆಗಿಬಿಡಲಿ ಅವನು, ಎಂಥ ನಿಪುಣ ಚಾಲಕನೇ ಆಗಿಬಿಟ್ಟಿರಲಿ, ಒಮ್ಮೆ ಆದರೂ ಒಂದು ಮಂಪರಿಗೆ ಜಾರ್ತಾನೆ ಅಂತ ವರದಿಗಳೇ ಇದೆ. ಮಂಪರಿಗೆ ಜಾರಿಬಿಡ್ತಾನೆ ಅವನು. ಆ ಟೈಮ್ ಹಾಗೇ ರಾತ್ರಿ ಎಲ್ಲ ಓಡಿಸಿದ್ರೆ. ಬಟ್ ಇವರು ಈ 3 ಗಂಟೆ ಹೋಗಬೇಕು ಅಂತ ಇದ್ದಾಗ ನೈಟೆಲ್ಲ 9 ಗಂಟೆಗೆ ಮಲ್ಕೊಂಡು ಆಯ್ತಪ್ಪ ಬೆಳಗಿನ ಜಾವ 2 ಗಂಟೆಗೆ ಎದ್ದು ಬಿಡೋಣ ಆಮೇಲೆ ಹೋಗೋಣ ಅಂತ ಬಂದಿರಲ್ಲ. ನೈಟು ಎದ್ದಿರ್ತಾರೆ ಇವರು. ಎದ್ದಿದ್ದಾಗ ಯಾರು ನಿದ್ರೆ ಮಂಪರಲ್ಲಿದ್ನೋ, ಯಾರು ಓವರ್ ಸ್ಪೀಡ್ ಹೋದ್ನೋ, ಯಾವುದು ಗಾಡಿ ಇಲ್ಲ ಅಂತ ಭಾವಿಸಿದ್ನೋ, ಯಾವುದೋ ಅಲ್ಲಿ ಬೈಕ್ ಅಡ್ಡ ಬಂದುಬಿಡ್ತೋ, ಕ್ಯಾಂಟರ್ ಅಡ್ಡ ಬಂತೋ, ಕ್ಯಾಂಟರ್ನ 2 ವೀಲ್ಗಳು ನೋಡ್ಬೇಕು ನೀವು, ಎಲ್ಲೋ ಹಾರು ಬಿದ್ದವು ನೋಡಿ. ಅದನ್ನೇ ಎಲ್ಲೋ ಹಾರು ಬಿದ್ದೋಗ್ಬಿಟ್ಟಿವೆ ನೋಡಿ. ಈ ಕಾಣಿಸ್ತಿದೆಯಲ್ಲ ನಿಮಗಿಲ್ಲಿ ಕ್ಯಾಂಟರ್ನ ವೀಲ್ಗಳವು. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಬಿಡಿ, ಒಂದು XUV 700 ಒಂದು ಕ್ಯಾಂಟರ್ನ 2 ಚಕ್ರಗಳನ್ನ ಎಸೆಯುವಷ್ಟರ ಮಟ್ಟಿಗೆ ಒಂದು ಅಪಘಾತ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಎಷ್ಟು ತೀವ್ರತೆಯಲ್ಲಿ ಎಲ್ಲ ವಾಹನಗಳು ಚಲಿಸಿರಬೇಕಿಲ್ಲಿ ಅಂತೇಳಿ. ಎಂಜಾಯ್ ಮಾಡೋಕ್ಕೆ ಅಂತ ಹೋದಂಥ ವಿದ್ಯಾರ್ಥಿಗಳು ಇನ್ನೆಂದೂ ಬಾರದ ಲೋಕಕ್ಕೆ ಹೋಗ್ಬಿಟ್ರು. ಇವರೇನೋ ಹೋದರು. ನೀವು ಮನೆಯವರ ಪೋಷಕರ ಆಕ್ರಂದನ ಕೇಳಿಬಿಟ್ರೆ ಬಹುಶಃ ಯಾರ್ದೊಬ್ಬರು ಸಹೋದರಿ ಇರಬೇಕು. ಆ ಸಹೋದರಿ ತನ್ನ ತಂದೆಯನ್ನು ತಬ್ಬಿಕೊಂಡು ಸಹೋದರನ ನೆನೆದು ಒಂದು ಕಣ್ಣೀರು ಹಾಕ್ತಾ ಇದ್ದಳು ಅವಳು. ಯಾರ್ಯಾರಿಗೂ ಬೇಡ ರೀ ಇದು, ಯಾರ್ಯಾರಿಗೂ ಬೇಡ. ಅಮ್ಮನ ತಬ್ಕೋತಾರೆ, ಅಪ್ಪನ ತಬ್ಕೋತಾರೆ, ಉತ್ತರ ಕೇಳ್ತಾರೆ, ಯಾಕೆ ಹೀಗಾಯಿತು ಅಂತ ಕೇಳ್ತಾರೆ. ಯಾರು ಉತ್ತರ ಕೊಡಬೇಕು ಇದಕ್ಕೆ? ಯಾರು ಉತ್ತರ ಕೊಡಬೇಕು ಹೇಳಿ? ಜೀವಗಳೇ ಅಲ್ಲೇನೋ ಸತ್ತು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಇವರೆಲ್ಲ ಬದುಕಿದ್ದು ಸತ್ತೋದ ರೀತಿಯಲ್ಲಿ ಆಗಿಬಿಟ್ಟಿದ್ದಾರೆ ಇವರು. ಮುಂಜಾನೆ 3 ಗಂಟೆಗೆ ಹೋಗಿರೋದು ಇವರು. ಕೆಲಸ ಮುಗಿಸ್ಕೊಂಡು ಬೈಕಲ್ಲೊಬ್ಬ ಮನೆಗೆ ಹೊರಟಿದ್ದ ಗಗನ್ ಅಂತ, ಅವನು ಬೇರೆ. ಕ್ಯಾಂಟರ್, ಬೈಕ್ ಮತ್ತು ಕಾರಿನ ಮಧ್ಯೆ ಆಗಿರುವಂಥ ಅಪಘಾತ ಇದು. ಸತ್ಯವರ ಗ್ರಾಮ, ಹೊಸಕೋಟೆ ತಾಲೂಕಿನ ಬಳಿ ಇರತಕ್ಕಂಥ ಗ್ರಾಮದ ಬಳಿಯಲ್ಲಿ ಆಗಿರುವ ಘಟನೆ. ಹೊಸಕೋಟೆ ದಾಬಸ್ಪೇಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಅಪಘಾತ ಆಗಿದೆ. 6 ವಿದ್ಯಾರ್ಥಿಗಳು, ಬೈಕ್ ಸವಾರ ಸತ್ತು ಹೋದರು ಇದರಲ್ಲಿ. ಭೀಕರ ಅಪಘಾತ ಇದು, ಜಾಲಿಯ ರೈಡ್ ಇದು. ಇದರಲ್ಲಿ ನೋಡಿ, ದೇವನಹಳ್ಳಿ ನಿವಾಸಿ ಬೈಕ್ ಸವಾರ ಗಗನ್ ಸತ್ತು ಹೋಗಿರೋದು. ಅಶ್ವಿನ್ ನಾಯರ್ 17 ವರ್ಷ, RVPU ಕಾಲೇಜಿನ ವಿದ್ಯಾರ್ಥಿ ಇವನು. ಕೊತ್ನೂರು ನಿವಾಸಿ ಅರ್ಹಾನ್ ಶರೀಫ್ 17 ವರ್ಷ, CMR ಶಾಲೆ HR ಲೇಔಟ್ ನಿವಾಸಿ. ಅಯಾನ್ ಅಲಿ 17 ವರ್ಷ, CMR ಕಾಲೇಜು. ಭರತ್ 18 ವರ್ಷ, CMR ಕಾಲೇಜು. ಫ್ರೇಸರ್ ಟೌನ್ ನಿವಾಸಿ ಇವನು. ಈಥನ್ ಜಾರ್ಜ್ 17 ವರ್ಷ ಇವನಿಗೆ. RV ಕಾಲೇಜು ಹುಳಿಮಾವು ನಿವಾಸಿ ಗಗನ್. ಬೈಕ್ ಸವಾರ ದೇವನಹಳ್ಳಿ ನಿವಾಸಿ. ಅಂದರೆ ಇವೆಲ್ಲ ನೋಡ್ತಾ ಇದ್ದೀವಿ ನೋಡಿ. ಯಾರಾದರೂ ನೋಡಿ ನೀವು, ಪುತ್ರ ಶೋಕಂ ನಿರಂತರಂ ಅಂತ ಒಂದು ಮಾತಿದೆ ನಮ್ಮಲ್ಲಿ. ಎಲ್ಲ ಮನೆಯ ಗಂಡು ಮಕ್ಕಳು ಎಲ್ಲರೂ ಹೊರಟೋದ್ರಲ್ರಿ, ಎಲ್ಲರೂ ಹೊರಟೋದ್ರು. ಶೋಕ ಸಾಗರದಲ್ಲಿ ಆ ಜೀವ ಪರ್ಯಂತ ಕೊರಗಿ ಸಾಯಬೇಕಾದವರು
ಇವರ ಸಹೋದರ, ಸಹೋದರಿ, ಅಪ್ಪ, ಅಮ್ಮ, ಅಣ್ಣ, ಸಂಬಂಧಿಕರೆಲ್ಲರೂ ಕೂಡ